ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಬಂದಿದೆ ಅಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಇರುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದು ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತದೆಯೇ, ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡಿ. ರೆಸಿನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಓಕೆ, ಇವತ್ತಿನ ಎನರ್ಜಿನ ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು 1111 ಅಂದ್ಬಿಟ್ಟು ನನ್ನ ಒಂದು ಕಾಮೆಂಟಲ್ಲಿ ತಿಳಿಸಿ. ಅವರ ಹೆಸರನ್ನು ಹೇಳ್ತಾ ಈ ಒಂದು ರೀಡಿಂಗನ್ನು ನೋಡಿ. ನಿಮ್ಮ ಸಂಬಂಧ ಮರಳಿ ಸರಿ ಹೋಗುತ್ತದೆಯೇ, ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. 1111 ಅಂದ್ಬಿಟ್ಟು ಕಾಮೆಂಟ್ ಮುಖಾಂತರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇವತ್ತು ರೀಡಿಂಗ್ ನೋಡೋಣ. ಪಾಸಿಟಿವ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ರೀಡಿಂಗ್ ನೋಡೋದಾದರೆ ನಿಮ್ಮ ಸಂಬಂಧ ಮರಳಿ ಹೊಂದಾಗುತ್ತಾ, ನಂತರದಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದಾದರೆ ನಿಮ್ಮ ವ್ಯಕ್ತಿ ತುಂಬ ಸ್ಟ್ರಾಂಗ್ ಅಂತ ಕಾಣಿಸ್ತಿದ್ದಾರೆ. ಅವ್ರಿಗೆ ಹೊರಗಡೆ ಹೀಗೋ ತುಂಬ ಇದೆ ಅಂತ ನೀವು ಅನ್ಕೊಬೋದು. ಖಂಡಿತವಾಗ್ಲೂ ಅವ್ರಿಗೆ ಹೀಗೋ ಇಲ್ಲ, ಹೊರಗೆ ಆ ಥರ ಕಾಣ್ತಾರೆ, ಒಳಗೆ ನಿಜವಾಗ್ಲೂ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಇದೆ, ಪ್ರೀತಿ ಇದೆ ಅನ್ನೋದು ತೋರಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ಮೊದಲ ಹೆಜ್ಜೆ ನಾನು ಇಡಬೇಕಾ ಅನ್ನೋದು ಅವ್ರಿಗೆ ಒಂದು ಇದಿದೆ. ನೀವೇ ಮಾತಾಡ್ಸಿದ್ರೆ ಖಂಡಿತವಾಗ್ಲೂ ಅವರು ಮಾತಾಡೋ ಅಂಥ ಚಾನ್ಸಸ್ ಇದೆ. ಹಾಗಾಗಿ ಇಲ್ಲಿ ನೋಡ್ಬೋದು 5 ಆಫ್ ಕಪ್ಸ್ ಬಂದಿರೋದ್ರಿಂದ ಹಳೆಯ ನೋವನ್ನು ಅವ್ರ ಕೈಲಿ ಮರೆಯೋಕ್ಕೆ ಆಗ್ತಾ ಇಲ್ಲ. ನಿಮ್ಮ ಇಬ್ಬರ ಮಧ್ಯೆ ಯಾವುದೋ ಒಂದು ನೋವು ಇದೆ. ಹಾಗಾಗಿ ನಿಮ್ಮಿಬ್ಬರ ನಡುವೆ ತುಂಬ ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ತುಂಬ ಬೇಸರ ಆಗಿರ್ಬೋದು, ಇದನ್ನು ಅವರಿಂದ ಮರೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ದೂರ ಇದ್ದಾರೆ. ಆದರೆ ಒಳಗೆ ನೆನಪು ಅವ್ರಿಗೆ ತುಂಬಾ ಕಾಡ್ತಿದೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಮತ್ತೆ ನಿಮ್ಮಿಬ್ರು ಪ್ರೀತಿ ತುಂಬ ಬೇಗನೆ ಶುರು ಆಗ್ತಿದೆ ಅಂತಲೇ ತೋರಿಸ್ತಾ ಇದೆ. ಮತ್ತೆ ಮಾತುಕತೆ ಆರಂಭ ಆಗ್ಬೋದು, ಕಮ್ಯುನಿಕೇಷನ್ ಆಗ್ಬೋದು. ನೀವೇ ಇಬ್ಬರು ಕೂಡ ಪ್ರಯತ್ನ ಪಡಬೇಕಾಗುತ್ತೆ. ಇಲ್ಲಿ ಒಬ್ಬರು ಪ್ರಯತ್ನ ಸಾಲದು, ಇಬ್ಬರು ಪ್ರಯತ್ನ ಬೇಕು ಅನ್ನೋದು ತೋರಿಸ್ತಾ ಇದೆ. ಇಬ್ಬರಲ್ಲಿ ಒಬ್ಬರು ಯಾರಾದರೂ ಮಾತಾಡ್ಸಿದ್ರು ಕೂಡ ಈ ಪ್ರೀತಿ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಈ ಸಂಬಂಧ ಇಬ್ಬರು ಒಟ್ಟಿಗೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಲವ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗಿದೆ ಅನ್ನೋದು ಹೇಳುತ್ತೆ. ನಂತರದಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿನ್ನೂ ಒಂದು ಪವರ್ಫುಲ್ ವ್ಯಕ್ತಿ ಅಂತಲೇ ಹೇಳ್ಕೊಬೋದು. ಅವರ ಹೃದಯದಲ್ಲಿ ನೀವು ಒಬ್ಬ ವಿಶೇಷವಾದ ವ್ಯಕ್ತಿ ಅನ್ನೋದು ತೋರಿಸ್ತಾ ಇದೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾರೆ. ನಿಮ್ಮ ಜೊತೆ ಇದ್ದ ಆ ಸಂತೋಷ ಅವ್ರಿಗಿನ್ನೂ ಸಿಕ್ಕಿಲ್ಲ. ಮುಂದೆ ಅವ್ರ ಜೊತೆ ಇದ್ದಾಗ ಆ ಸಂತೋಷ ನನಗೆ ಸಿಗುತ್ತೆ ಅನ್ನೋದನ್ನು ತುಂಬಾ ಯಾವಾಗಲೂ ನೆನಪು ಮಾಡ್ಕೊತಾರೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾರೆ. ನೀವು ಅವ್ರಿಗೆ ತುಂಬ ವಿಶೇಷವಾದ ವ್ಯಕ್ತಿ ಅನ್ನೋದು ತೋರಿಸ್ತಾ ಇದೆ. ನಂತರದಲ್ಲಿ ನೀವು ತುಂಬ ಸ್ಟ್ರಾಂಗು, ಆಕರ್ಷಣೆ, ಆತ್ಮವಿಶ್ವಾಸ ಇರುವ ವ್ಯಕ್ತಿ ಅಂತ ಅನ್ನಿಸ್ತಿದೆ. ಆ ಒಂದನ್ನು ನಿಮ್ಮ ಪರ್ಸನ್ ಯಾವಾಗಲೂ ಕೂಡ ವ್ಯಾಲ್ಯೂ ಮಾಡ್ತಾರೆ ಅನ್ನೋದು ಕೂಡ ಹೇಳ್ತಾ ಇದೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು 4 ಆಫ್ ವ್ಯಾಂಡ್ಸ್ ಬಂದಿದೆ. ಇದು ತುಂಬ ಅದ್ಭುತವಾದ ಕಾರ್ಡ್ ಅಂತಲೇ ಹೇಳ್ಬೋದು. ನಿಮ್ಮಿಬ್ಬರ ಪ್ರೀತಿ ಮತ್ತೆ ಒಟ್ಟಿಗೆ ತುಂಬಾ ಒಂದು ರಿಲೇಷನ್ಶಿಪ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಒಂದು ಲೆವೆಲ್ಗೆ ಬರೋ ಅಂಥ ಪ್ರೀತಿ ಆಗಿರುತ್ತೆ. ನೀವು ಯಾರೋ ಒಬ್ಬರು ಮದುವೆಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ನಿಮ್ಮಿಬ್ರಿಗೂ ಕೂಡ ಆ ಮದುವೆ ಆಗೋಂಥ ಯೋಗನೂ ಕೂಡ ಇದೆ. ಇದರಲ್ಲಿ ಮದುವೆ ಆಗಿರೋರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅನ್ನೋದು ಕೂಡ ಕ್ಲಾರಿಟಿ ಕಾಣ್ತಿದೆ. ಏನು ಅಂದರೆ ನಿಮ್ಮ ಪರ್ಸನ್ಗೆ ಮದುವೆ ಆಗಿರ್ಬೋದು, ನಿಮಗೆ ಮದುವೆ ಆಗಿರ್ಬೋದು, ನಂತರದಲ್ಲಿ ನಿಮ್ಮ ಪರ್ಸನ್ ಮದುವೆ ಆಗಿರ್ಬೋದು, ನಿಮಗಿನ್ನ ಮದುವೆ ಆಗ್ದಲೇ ಇರ್ಬೋದು. ಈ ಥರ ಒಂದು ತೋರಿಸ್ತಾ ಇದೆ. ಅವ್ರಿಗೂ ಕೂಡ ಒಂದು ಒಳ್ಳೆ ಮತ್ತೆ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರೋ ಅಂಥ ಸಾಧ್ಯತೆ ಇದೆ.
ತುಂಬಾ ರಿಲೇಷನ್ಶಿಪ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನೋದು ತೋರಿಸ್ತಾ ಇದೆ. ಆದರೆ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಒತ್ತಡ, ಅಂದರೆ ಅವರ ಕುಟುಂಬದಲ್ಲಿ ಸ್ವಲ್ಪ ಅವ್ರಿಗೆ ತುಂಬಾ ಒಂದು ಟೆನ್ಷನ್ ಆಗಿರ್ಬೋದು, ಕೆಲಸದ ಜವಾಬ್ದಾರಿ ಆಗಿರ್ಬೋದು, ಒತ್ತಡ ಆಗಿರ್ಬೋದು. ಹಾಗಾಗಿ ಅವ್ರ ಫ್ಯಾಮಿಲಿನೂ ಕೂಡ ಸ್ವಲ್ಪ ಅವ್ರಿಗೆ ಒಂದು ಸ್ಟ್ರೆಸ್ ಅನ್ನೋದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗೂ ಕೂಡ ಸ್ವಲ್ಪ ಅವರು ಆ ಕಡೆ ವಾಲಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕ್ಲಾರಿಟಿಯನ್ನು ತೋರಿಸ್ತಾ ಇದೆ. ನಂತರ ನೀವು ಹಳೆಯ ನೋವಿಂದ ಬಂದು ಒಂದು ಹೊಸ ದಾರಿ ನಿಮಗೆ ಸಿಗ್ತಾ ಇದೆ, ಆದರೆ ಸ್ವಲ್ಪ ನಿಧಾನ ಆಗ್ಬೋದು ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಈ ಸಂಬಂಧ ಉಳಿಬೇಕಾದ್ರೆ ಇಬ್ಬರೂ ಕೂಡ ಈಗೋನ ಬಿಟ್ಟು ನೀವೇ ಮಾತಾಡಿಸೋ ಅಂಥದ್ದು, ಆದರೆ ಖಂಡಿತವಾಗ್ಲೂ ಇದು ಸಕ್ಸಸ್ ಆಗೋ ಅಂಥದ್ದಿದೆ. ನಂತರದಲ್ಲಿ ನೀವು ಮದುವೆ ಆಗೋ ಅಂಥ ಚಾನ್ಸಸ್ಸು ಇದೆ. ನಂತರದಲ್ಲಿ ಈ ಪ್ರೀತಿ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅಂತಲೂ ತೋರಿಸ್ತಾ ಇದೆ. ಹಾಗಾಗಿ ಇಬ್ಬರಲ್ಲೊಬ್ಬರು ಯಾರಾದರೂ ಆಗಲಿ ಮಾತಾಡಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತದೆ, ಚಾನ್ಸು ತುಂಬಾ ಇದೆ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಈಗಲೂ ಇದ್ದೀರಾ ಅನ್ನೋದನ್ನು ತೋರಿಸ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಮತ್ತು ನಿಮ್ಮಿಬ್ಬರ ಮಧ್ಯೆ ಹರ್ಟು ಈಗ ಕಾರಣದಿಂದ ತಕ್ಷಣ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಮಾತುಕತೆ ಶುರುವಾಗುತ್ತೆ, ಮುಂದಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದು ಈ ರೀಡಿಂಗ್ ತೋರಿಸ್ತಿದೆ. ಈ ರೀಡಿಂಗ್ ನಿಮಗೆ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.